ಜೀನಿ ಅರ್ಪಿಸುವ ಜೈ ಗಣೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಬೆಂಗಳೂರಿನಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ವಿಶಿಷ್ಟ ವಿಭಿನ್ನ ಗಣೇಶಗಳ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ನಾನು ಸದ್ಯಕ್ಕೆ ಇದೀಗ ಗೋವಿಂದರಾಜನಗರದ ಶರಾವತಿ ಬಡಾವಣೆಯಲ್ಲಿದ್ದೇನೆ. ಈ ಶರಾವತಿ ಗೆಳೆಯರ ಬಳಗ ಕಳೆದ 19 ವರ್ಷಗಳಿಂದ ಗಣೇಶೋತ್ಸವವನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ಅವರನ್ನೇ ಮಾತಾಡ್ಸೋಣ ಬನ್ನಿ. ಅವಾಗ ಹಿಂದೆ ಆಚರಣೆ ಮಾಡ್ತಾ ಇದ್ದಕ್ಕೂ ಇವಾಗ ಮಾಡ್ತಾ ಇರೋದಕ್ಕೂ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ? ತುಂಬಾನೇ ವ್ಯತ್ಯಾಸ ಇದೆ. ಮೊದಲು ತುಂಬ ಚಿಕ್ಕದಾಗಿ ಮಕ್ಕಳು ತುಂಬ ಚಿಕ್ಕವರಿದ್ರು ಅವಾಗ ಮಾಡ್ತಾ ಇದ್ದಿದ್ದು. ಈಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಸಾಕಷ್ಟು ಜವಾಬ್ದಾರಿ ತಗೊಂಡು ಇಂಡಿವಿಜುವಲ್ ಆಗಿ ಒಂದೊಂದು ಕೆಲಸನ ವಹಿಸ್ಕೊಂಡು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ. ಹೇಗೆ ಶುರುವಾಯ್ತಿದು? ಯಾಕೆ ನಾವು ಕೂಡ ನಮ್ಮ ಬಡಾವಣೆಯಲ್ಲಿ ಲೇಔಟಲ್ಲಿ ಗಣೇಶ ಇಡೋಣ ಅಂತ ಆ ಥರ ಯೋಚನೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಇಲ್ಲೆಲ್ಲರೂ ಮನೆಯಲ್ಲಿ ಒಬ್ಬರು ಮನೆಗಳಲ್ಲಿ ಇಡ್ತಾರೆ, ಒಬ್ಬರು ಮನೆಗಳಲ್ಲಿ ಇಡಲ್ಲ ಪದ್ಧತಿ. ಆದರೆ ಒಂದು ಕಡೆ ಇಟ್ಟಾಗ ಎಲ್ಲರೂ ಬಂದು ಸೇರಿ ಇಟ್ಟವರು ಇಡದೇ ಇರೋರು ಎಲ್ಲರೂ ಸಂತೋಷ ಪಡ್ಬೋದು. ಅದ್ರ ಜೊತೆಗೆ ಎಲ್ಲರೂ ಕೂಡ ಖುಷಿಯಿಂದ ಒಂದು ಸಂಭ್ರಮ ಆಚರಣೆಯನ್ನು ಮಾಡಿದಾಗ ತುಂಬ ಸುಖವಾಗಿರುತ್ತೆ, ತುಂಬ ಸಂತೋಷವಾಗಿರುತ್ತೆ. ಈಗ ಕಳೆದ 19 ವರ್ಷದಿಂದ ಏನು ಗಣೇಶ ಇಟ್ಕೊಂಡು ಬರ್ತಾ ಇದ್ದೀರಾ, ಆವಾಗ ಒಂದಷ್ಟು ಆರ್ಥಿಕತೆಯ ಸಮಸ್ಯೆ ಇದ್ದಿರ್ಬೋದು, ಈಗ ಬದಲಾಗಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಹಣ ಬಂದರೂ ಕೂಡ ಅಥವಾ ಸಂಭ್ರಮಾಚರಣೆ ಬೇರೆ ರೀತಿ ಮಾಡಿದ್ರು ಕೂಡ ಹಿಂದೆ ಇದ್ದಿದ್ದಂಥ ಸಂಭ್ರಮಾಚರಣೆ ಆ ಒಂದು ಖುಷಿ ಈಗಿಲ್ಲ ಅಂತ ಕೆಲವರು ಹೇಳ್ತಾರೆ. ನೀವೇನು ಹೇಳ್ತೀರಿ? ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಮೊದಲು ಕೆಲವರು ಆಗೋರು ಕೊಡ್ತಿದ್ರು, ಆಗದೇ ಇರೋರು ಕೊಡ್ತಾ ಇರಲಿಲ್ಲ. ಈಗ ಆಗದೇ ಇರೋರ್ಗೆ ಬೇರೆಯವರು ಅದನ್ನು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇರೋದ್ರಿಂದ ನಮಗೆ ಅದು ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಈ ವರ್ಷ ಇವ್ರು ಜಾಸ್ತಿ ಕೊಡ್ಬೋದು, ಮುಂದಿನ ವರ್ಷ ಇನ್ನೊಬ್ರು ಜಾಸ್ತಿ ಕೊಡ್ಬೋದು, ಅದೇ ಥರ ಒತ್ತಡ ಏನು ಹೇರ್ತಾ ಇಲ್ಲ. ಸೊ ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅದಕ್ಕೆ ತಕ್ಕಂತೆ ನಾವು ನಿಭಾಯಿಸ್ತಾ ಹೋಗ್ತಾ ಇದ್ದೀವಿ. ಹಂಗೆ ನಾವೇನು ತೊಂದರೆ ಇಲ್ಲ. ಕಳೆದ 19 ವರ್ಷದ ಹಿಂದಿನ ಗಣೇಶ ಏನು ಇಡೋಕ್ಕೆ ಶುರು ಮಾಡಿದ್ರಿ, ಅವತ್ತಿಗೂ ಇವತ್ತಿಗೂ ಆದಂಥ ಬದಲಾವಣೆ ಏನಿಲ್ಲ. ಅವತ್ತು ಚಿಕ್ಕದಾಗಿ ಮಾಡ್ಕೊಂಡು ಬಂದರು, ಇವತ್ತು ದೊಡ್ಡದಾಗಿ ಮತ್ತೆ ಮಾಡ್ತಾ ಇದ್ದಾರೆ. ಈ ವರ್ಷ ಮಾಡ್ದಂಗೆ ಮುಂದಿನ ವರ್ಷ ಮಾಡಲ್ಲ, ವರ್ಷಕ್ಕೆ ಬದಲಾವಣೆ ಮಾಡ್ಕೊಂಡು ಚೆನ್ನಾಗೆ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ. ಹಂಗೆ ಎಲ್ಲರೂ ಇಲ್ಲಿ ಹೊಂದಾಣಿಕೆಯಿಂದ ಅವ್ರಿಗೆ ಸಪೋರ್ಟಿಂಗು ಹಂಗೆ ಕೊಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಈಗ ಹಣಕಾಸು ವಿಚಾರ ಬಂದರೆ ಅವಾಗ ಸ್ವಲ್ಪ ಆರ್ಥಿಕತೆ ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ. ಈಗ ಒಂದಷ್ಟು ಬೆಳವಣಿಗೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಏನು ಹೇಳ್ತೀರಾ? ಈ ಗಣೇಶ ಹಬ್ಬಕ್ಕೂ ಕೂಡ ಅದು ಮ್ಯಾಟ್ರ್ ಆಗುತ್ತೆ ಅಂದರೆ ಈ ವಿಚಾರಕ್ಕೂ ಕೂಡ ಸಂಬಂಧಪಟ್ಟ ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಯಾರು ಇರೋರು ಕೊಡ್ತಾರೆ, ಇಲ್ಲದೆ ಇರೋರು ಇಲ್ಲ ಅಂತಾರೆ. 50 ರೂಪಾಯಿ ಕೊಡೋ 100 ರೂಪಾಯಿ ಕೊಡೋತಕ್ಕ 50 ರೂಪಾಯಿ ಆದರೂ ಕೊಡ್ತಾರೆ, ಇಲ್ಲ ಅಂತ ಯಾರು ಹೇಳಲ್ಲ. ಇರೋರು ಹೆಂಗೋ ಕೊಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಚ್ಚುಕಟ್ಟಾಗಿ ಗಣೇಶನ ಕೂರಿಸ್ಕೊಂಡು ಸೇವೆ ಆಗ್ತಾಯಿದೆ. ಇನ್ನು ಮೇಡಮ್, ಗಣೇಶೋತ್ಸವ ಮಾಡ್ತಾ ಇದ್ದೀರಾ. ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕವಾಗಿ ಗಣೇಶ ಇಡಬೇಕು ಅಂತ ಶುರು ಮಾಡಿದ್ರು. ಯಾಕೆ ಅಂದರೆ ಒಂದು ಹೋರಾಟ, ಒಗ್ಗಟ್ಟಿರಲಿ ಹೋರಾಟಕ್ಕೆ, ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಅಂತ. ಸೊ ತಾವು ಒಂದು ಹೋರಾಟ ಮಾಡಬೇಕು ಅಂತಂದರೆ ಈಗಿನ ಕಾಲಘಟ್ಟಕ್ಕೆ ಸೂಕ್ತ ಅನಿಸೋ ಥರ ಯಾವ ವಿಚಾರಕ್ಕೆ ಹೋರಾಟ ಮಾಡ್ಬೋದು? ನಾವು ಏನಪ್ಪ ಅಂದರೆ ಇಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ನಮ್ಮ ರೋಡಲ್ಲಿ ಎಷ್ಟು ಸೇಫ್ಟಿ ಇದೆ ಅಷ್ಟು ಹೆಣ್ಮಕ್ಳುಗಳೆಲ್ಲ ನಾವು ಆಚೆ ಇರ್ತೀವಿ, ಆಡ್ತೀವಿ, ಒಂದು ಏನೋ ಫಂಕ್ಷನ್ ಇರ್ಬೋದು, ಪ್ರೋಗ್ರಾಮ್ ಇರ್ಬೋದು, ಎಲ್ಲ ಮಾಡ್ತೀವಿ. ಆದರೆ ಆಚೆಗಡೆ ಅನ್ನೋದು ಯಾರಿಗೂ ಅಷ್ಟು ಸೇಫ್ಟಿ ಇಲ್ಲ. ಯಾಕಂದರೆ ಇವಾಗ ರೀಸೆಂಟಾಗಿ ನಡೆದಿರೋದು ಡಾಕ್ಟ್ರು ಆ ಹುಡುಗಿಗೆ ಆಗಿದ ಇದು ನೆನೆಸ್ಕೊಂಡ್ರೆ ನಮಗೆ ಬೇಜಾರಾಗುತ್ತೆ. ಹೆಣ್ಮಕ್ಳುಗಳಿಗೆ ಆಚೆಗಡೆ ಒಂದು ಫ್ರೀಡಮ್ ಇಲ್ಲ. ಯಾಕಂದರೆ ಆಚೆ ಹೋದರೆ ಒಂದು ನಾವು ಸೇಫ್ಟಿಯಾಗಿ ಬರ್ತೀವಿ, ಸೇಫ್ಟಿಯಾಗಿ ಹೋಗ್ತೀವಿ ಅನ್ನೋದು ಯಾವುದೂ ಇಲ್ಲ. ಅದನ್ನು ನಾವು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ದೇವರಲ್ಲಿ ಹೆಣ್ಮಕ್ಳು ಎಲ್ಲೇ ಹೋದರೂ ಕೂಡ ಒಂದು ಸೇಫ್ಟಿ ಅನ್ನೋದೊಂದು ಬೇಕು. ಆ ಸೇಫ್ಟಿಗೋಸ್ಕರ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಆ ಹೆಣ್ಮಗುಗೊಂದು ನ್ಯಾಯ ಸಿಗಬೇಕು ಅನ್ನೋದು ಒಂದು ಆಸೆ ಇದೆ. ಅದು ನ್ಯಾಯ ಸಿಗಲಿ, ಮತ್ತು ಹೆಣ್ಮಕ್ಳಿಗೆ ಎಲ್ಲ ಕಡೆ ಸೇಫ್ಟಿ ಕೊಡಲಿ, ಎಲ್ಲರೂ ಸಪೋರ್ಟ್ ಮಾಡಲಿ ಅನ್ನೋದು ನಾವು ಹೇಳ್ಕೊತೀವಿ. ಓಕೆ. ಇನ್ನು 19 ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಅವತ್ತಿಗೂ ಇವತ್ತಿಗೂ? ಖುಷಿಯಾಗುತ್ತೆ. ನಾವು ಇಷ್ಟು ವರ್ಷ 19 ವರ್ಷ ಮಾಡ್ಕೊಂಬಂದಿದ್ದೀವಲ್ವ ಅನ್ನೋದು ಖುಷಿ ಇದೆ. ಅದಕ್ಕೂ ಮುಂಚೆನೂ ಮಾಡ್ತಾಯಿದ್ರು ಇದ್ದವರು. ಆದರೆ 19 ವರ್ಷದಿಂದ ನಾವು ಶುರು ಮಾಡ್ಕೊಂಬಂದಿರೋದು ಇನ್ನೂ ಖುಷಿ ಇದೆ. ಏನಂದರೆ ಅವಾಗ 10 ರೂಪಾಯಿಂದ 50 ರೂಪಾಯಿಂದ 100 ರೂಪಾಯಿಗೆ ಬಂದರು. ಈಗ 100 ರೂಪಾಯಿಂದ 1000 ರೂಪಾಯಿಗೆ ಬಂದಿದ್ದಾರೆ. ಅದು ಖುಷಿಯಾಗುತ್ತೆ. ಆಮೇಲೆ ಅವಾಗ ಬರೋರು ಸ್ವಲ್ಪ ಜನ ಬರೋರು, ಇನ್ನು ಸ್ವಲ್ಪ ಜನ ನಾವು ಮನೇಲಿ ಕೂರಿಸಿದ್ವಿ ಬಿಡೋನು. ಆದರೆ ಈಗ ಹಂಗಲ್ಲ, ಎಲ್ಲರೂ ಸೇರ್ಕೋತಾರೆ, ಎಲ್ಲರೂ ಮಾಡ್ತೀವಿ. ದೊಡ್ಡವರು, ಚಿಕ್ಕವರು, ವಯಸ್ಸಾದವರು ಎಲ್ಲರಿಂದ ಸೇರ್ಕೊಂಡು ಮಾಡ್ತೀವಿ. ಅದು ಖುಷಿಯಾಗುತ್ತೆ. ಮತ್ತು ಇವಾಗೆಲ್ಲ ಪ್ರೋಗ್ರಾಮ್ಗಳು ಜಾಸ್ತಿ ಇಟ್ಕೊಂಡವ್ರೆ, ಗೇಮ್ಸು, ಆಮೇಲೆ ಡ್ಯಾನ್ಸು, ಎಲ್ಲ ಹಾಡು ಹೇಳೋರು, ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಒಂಥರ ಒಗ್ಗಟ್ಟಲ್ಲಿ ಇದ್ದೀವಿ ನಮ್ಮ ರೋಡಲ್ಲಿ. ಯಾವ ದಿನ ಇರುತ್ತದು ಕಾರ್ಯಕ್ರಮ ನಿಮ್ಮದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ?
ಇವತ್ತೇ ಇರುತ್ತೆ ನಾವು ಉಂಡೆಗೆನೆ ಕೂರ್ಸೋದು. ಯಾಕಂದ್ರೆ ಯಾರಿಗೂ ಬೇಜಾರು ಮಾಡೋಕೆ ಹೋಗಲ್ಲ, ಯಾರಿಗೂ ಅವ್ರ ಗಾಡಿಗಳಿಗೆ ವೆಹಿಕಲ್ಗೆ ಆಗಲಿ ತೊಂದರೆ ಆಗ್ಬಾರ್ದಲ್ವಾ, ಅದಕ್ಕೆ ಒಂದೇ ದಿನ ಕೂರ್ಸೋದು, ಒಂದೇ ದಿನನೇ ಎಲ್ಲ ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ. ಮಾಡ್ಕೊಂಡ್ ಬರ್ತಾ ಇದ್ದೀರಾ ಗಣೇಶನ ಇಟ್ಕೊಂಡು ಇಲ್ಲಿ. ಸೊ ನಿಮ್ಗೆ ಏನ್ ಹೇಳಕ್ ಬಯಸ್ತೀರಾ ಈ ಸಂದರ್ಭದಲ್ಲಿ? ತುಂಬ ಖುಷಿ ಆಗತ್ತೆ. ಇದೇ ರೀತಿ ಇನ್ನೂ ಸಾಕಷ್ಟು ವರ್ಷಗಳು ನಡ್ಕೊಂಡು ಹೋಗಲಿ. ಅಂದರೆ ನಮ್ಮ ಮಾವ, ನಾನು ಈ ರೋಡ್ಗೆ ಸೊಸೆ, ಮಾವಂದ್ರು ನಡೆಸ್ತಾ ಇದ್ರು, ಆಮೇಲೆ ನಮ್ಮ ಮನೆಯವರು, ನೆಕ್ಸ್ಟ್ ನನ್ನ ಮಗನೂ ಅದೇ ರೀತಿ ನಡ್ಸ್ಕೊಂಡು ಹೋಗಲಿ ಅಂತ ನಮಗೂ ಖುಷಿ ಇದೆ. ಈಗ ನೀವು ಮದುವೆ ಆಗಿ ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿ? ಇಲ್ಲಿ 9 years ಆಯಿತು. 9 years ಆಯಿತು. ಸೊ 9 years ಇಂದ ಅಂತೂ ಕಂಟಿನ್ಯೂಸ್ ನೋಡ್ಕೊಂಡ್ ಬಂದಿದ್ದೀರಾ. 19ನೇ ವರ್ಷದ್ದಾದರೂ ಕೂಡ ಈಗ ಇಷ್ಟು ವರ್ಷ ನಡ್ಕೊಂಡ್ ಬಂದಿರೋದಕ್ಕೂ ಇನ್ನೊಂದು 20 ವರ್ಷ ಕಳೆದ್ರೆ ಯಾವ ರೀತಿ ಆಗ್ಬೋದು? ಮೇ ಬಿ ಹೆಂಗೆ ಮತ್ತೆ ಸ್ಟ್ರೀಟ್ನೆಲ್ಲ ಕೂರ್ಸಕ್ಕೆ ಬಿಡದೇ ಇರ್ಬೋದು, ಅಥವಾ ಬಲ್ಕ್ನಲ್ಲಿ ಎಲ್ಲರೂ ಒಂದು ಕಡೆ ಮಾಡಿ ಅಂತ ಹೇಳ್ಬೋದು. ಸೊ ಗೌರ್ಮೆಂಟ್ ಹೆಂಗೆ ರೂಲ್ಸ್ ತೊಗೊಂಡು ಹೋಗ್ತಾರೋ ಆ ರೀತಿ ಚೇಂಜಸ್ ಆಗ್ಬೋದು, ಇರ್ಬೋದು ಮೇ ಬಿ. ಅಥವಾ ಯಾಕಂದರೆ ಇಲ್ಲಿ ಪ್ರತಿಯೊಂದು ರೋಡ್ನಲ್ಲೂ ಕೂರಿಸ್ತಾರೆ ಅಲ್ವಾ, ಸೊ ಒಂದು ಏರಿಯಲ್ಲಿ ಕೂರಿಸೋಣ ಅಂತ ನೆಕ್ಸ್ಟ್ ಮಾಡಬಹುದು, ಅದು ಇರ್ಬೋದು. ಈಗ ಸಾರ್ವಜನಿಕ ಗಣೇಶದ ಉದ್ದೇಶ ಅಂತೂ ತಮ್ಗೆ ಗೊತ್ತೇ ಇದೆ, ಒಗ್ಗೂಡಿಸ್ಬೇಕು, ಒಗ್ಗಟ್ಟಿರಬೇಕು ಅಂತ. ಹಿಂದೆ ಬಾಲಗಂಗಾಧರ್ ತಿಲಕ್ ಅವರು ಸ್ವಾತಂತ್ರ್ಯೋತ್ಸವ ಸಮಯದಲ್ಲಿ ಶುರು ಮಾಡಿರುವಂಥದ್ದು. ಸೊ ಏನು ಹೇಳ್ತೀರಾ, ಇವಾಗಿನ ಪ್ರಸ್ತುತ ಕಾಲಘಟ್ಟಕ್ಕೆ ನೋಡೋಕೆ ಹೋದರೆ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡ್ತೀರಾ? ಹೋರಾಟ ಮಾಡೋವಂಥ ಅವಶ್ಯಕತೆ ಏನಿಲ್ಲ. ಯಾವುದಾದ್ರೂ ವಿಚಾರ ಬಂದಾಗ ಈ ರೀತಿ ಎಲ್ಲರನ್ನೂ ಸೇರಿಸಿ ಸಾರ್ವಜನಿಕವಾಗಿ ಎಲ್ಲರೂ, ಈಗ ಗಣೇಶ ಅಂತ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಬರ್ತಾರೆ ಅಲ್ವಾ, ದೇವರು ಅನ್ನೋದಕ್ಕೋಸ್ಕರನಾದರೂ ಬರ್ತಾರೆ. ಅದಕ್ಕೋಸ್ಕರನಾದರೂ ಕೂತ್ಕೊಂಡು ಒಂದು 4 ಜನ ಸೇರಿದಾಗ ನಮ್ಮ ವಿಚಾರನ ನಾವು ತಿಳಿಸಿದಾಗ ಅವರು ಹೌದು ಕರೆಕ್ಟು ಅಥವಾ ಇದು ಸರಿ ಇಲ್ಲ, ಈ ರೀತಿ ಮಾಡ್ಬೋದು, ಅವ್ರ ಒಪಿನಿಯನ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಮಾಡಿರ್ತಾರೆ. ಸಡನ್ ಆಗಿ ಗಣೇಶ ಪ್ರತ್ಯಕ್ಷ ಆದ ಅಂತ ಇಟ್ಕೊಳ್ಳಿ, ಏನು ಹೊರ ಕೇಳ್ತೀರಾ? ಎಲ್ಲ ಚೆನ್ನಾಗಿದೆ, ನಿನ್ಗೆ ಪ್ರತ್ಯಕ್ಷ ಆಗಿದೆ, ನನಗೆ ಖುಷಿ ಆಯ್ತಪ್ಪ, ಥ್ಯಾಂಕ್ ಯು, ಕಾಣಿಸ್ಕೊಂಡಿಲ್ಲ ಸಾಕು ಅಂತ ಹೇಳ್ತೀನಿ. ಇಷ್ಟು ವರ್ಷದಿಂದ ಗಣೇಶ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀರಾ, ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಅವಾಗ ತಾವು ಚಿಕ್ಕವರು ಇರುವಾಗ ನೋಡಿದ್ದಕ್ಕೂ ಇವಾಗಲೂ? ಹೌದು, ಅವಾಗ ಜವಾಬ್ದಾರಿಗಳು ಕಡಿಮೆ ಇದ್ದು, ಯಾಕಂದ್ರೆ ನಾವು ಈ ಚಿಕ್ಕ ಮಕ್ಳ ತರ ಆಟ ಆಡ್ಕೊಂಡು ಇರ್ತಿದ್ವು. ಆದ್ರೆ ಈಗೆಲ್ಲ ಜವಾಬ್ದಾರಿ ನಾವು ನೋಡ್ಕೋಬೇಕು, ನಾವೇ ಮಾಡ್ತಾ ಇದೀವಿ. ಮುಂದೇನು ಇದು ಎಷ್ಟು ದಿವಸ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ನಾವು ಮಾಡ್ತೀವಿ, ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಆತರ ಹೋಗ್ತಾ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಇದು ಯಾಕಂದ್ರೆ ಇದು ಸ್ವಾತಂತ್ರ್ಯ ಹೋರಾಟ ಟೈಮಿಂದ ಬಂದಿರೋದು, ಯಾರು ಅಷ್ಟಾಗಿ ಸ್ಟಾಪ್ ಮಾಡೋದಕ್ಕೆ ಹೋಗೋದಿಲ್ಲ, ಇದು ಕಂಟಿನ್ಯೂ ಆಗುತ್ತೆ ಮುಂದಕ್ಕೆ. ಈಗ ನಮ್ಮ ದೇಶದ ವಿಚಾರಕ್ಕೆ ಬರೋದಾದ್ರೆ ಏನ್ ಹೇಳಕ್ ಬಯಸ್ತೀರಾ ಪ್ರಸ್ತುತ ನಮ್ಮ ಭಾರತ ದೇಶದ ಬಗ್ಗೆ? ಹೌದು, ಇಂಡಿಯಾನು ಈಗ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ಇನ್ನು ಫ್ಯೂಚರ್ ಅಲ್ಲಿ ಪ್ರೆಡಿಕ್ಷನ್ ಪ್ರಕಾರ ನಾವು ಎಲ್ಲಾ ಕಂಟ್ರಿನೂ ಮೀರಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಇದೀವಿ. ಅದು ಹೌದು, ನಾವು ವೇಟ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ, ಎಲ್ಲಾ ಫ್ಯೂಚರ್ ಜನರೇಷನ್ಸ್. ಈ ಹಬ್ಬ ಸಂಸ್ಕೃತಿಗಳ ವಿಚಾರದ ಬಗ್ಗೆ ಹೇಳೋದಾದ್ರೆ ಈಗ ಸ್ವಲ್ಪ ಅದು ಕಡಿಮೆ ಆಗ್ತಿದೆ ಎಲ್ಲಾ ಜನರಲ್ಲೂ, ಯಾಕಂದ್ರೆ ಅದು ನಂಬಿಕೆ ಅವ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೂನು ಏನ್ ಹೇಳ್ತೀವಿ ಅಂದ್ರೆ ಹಬ್ಬ ಅನ್ನೋದು ಒಂದ್ ಹೇಗೆ ಅಂದ್ರೆ ಎಲ್ಲಾರು ಸೇರಿ ಮಾಡೋದು, ಅದು ಎಲ್ಲ ಬಿಟ್ಕೊಡ್ಬಾರ್ದು, ಎಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಒಗ್ಗಟ್ಟಾಗಿ ಮಾಡ್ಬೇಕು, ಒಗ್ಗಟ್ಟಿರುತ್ತೆ. ಹೌದು, ಒಗ್ಗಟ್ಟಿರುತ್ತೆ. ಸೊ ನೀವು ಹೋರಾಟವನ್ನ ಮಾಡೋದಿದ್ರೆ, ಐ ಮೀನ್ ಈಗ ಏನು ಒಂದು ಒಗ್ಗಟ್ಟಿನ ವಿಚಾರಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ರು ಸಾರ್ವಜನಿಕ ಗಣೇಶನ ಒಂದು ಹೋರಾಟವನ್ನು ಮಾಡೋದಿದ್ರೆ, ಸಾಕಷ್ಟು ಸಮಾಜದಲ್ಲಿ ಬೇಡವಾಗಿರೋ ವಿಚಾರ, ಅಹಿತಕರ ಘಟನೆಗಳು ನಡೀತಾ ಇರುತ್ತೆ. ಪ್ರಸ್ತುತ ಕಾಲಘಟ್ಟಕ್ಕೆ ಯಾವ ರೀತಿ ಹೋರಾಟ ಮಾಡಕ್ ಬಯಸ್ತೀರಾ ಒಗ್ಗಟ್ಟಲ್ಲಿ? ಹೌದು, ಈಗ ಏನು ಅದು ಅತ್ಯಾಚಾರ ಇಂತ ಕೇಸ್ಗಳು ಏನ್ ನಡೀತಿದೆ ಅದನ್ನ ಮೊದ್ಲು ನಿಲ್ಲಿಸ್ಬೇಕಾ. ಯಾಕಂದ್ರೆ ಈಗ ನಾವು ಕೇಳದಂಗೆ ತುಂಬಾನೇ ಕೇಸ್ಗಳು ನಾವು ಕೇಳಕತ್ತೇವೆ, ಅಂದ್ರೆ ನ್ಯೂಸ್ ಅಲ್ಲಿ ದಿನ ನೋಡ್ತಾ ಇದೀವಿ ನಾವು. ಅದನ್ನೇ ಆದ್ರೂ ಈಗ ವಿಚಾರವಾಗಾದ್ರೆ ಹೋರಾಟ ಮಾಡೋದಕ್ಕೆ ನಾವು ಇಷ್ಟಪಡ್ತೇವೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ ಆರ್ಕೆ, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಿಎನ್ ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.